UPSC ವಿದ್ಯಾರ್ಥಿಗಳು ಯಾವ ಸಬ್ಜೆಕ್ಟನ್ನು ಹೈ ಸ್ಕೋರ್ ಮಾಡಬೇಕು, ಯಾವುದರಲ್ಲಿ ನಾವು ಓದಿದರೆ ನಮಗೆ ರಿಟರ್ನ್ ಅಥವಾ ಕಾಸ್ಟ್ ಬೆನಿಫಿಟ್ ರೇಷಿಯೋ ಇದೆ ಅಂತ ಕೇಳ್ತಾ ಇದ್ದಾರೆ. ನೋಡಿ, ಈಗ ಒಂದು ಸಿಲೆಬಸ್ ಮೇನ್ಸಿನ ಮಾದರಿ ಜನರಲ್ ಸ್ಟಡೀಸ್ 2, 1 ಮತ್ತು 3 ಹಾಗೂ ಆಪ್ಷನಲ್ 1, ಆಪ್ಷನಲ್ 2 ಅನ್ನು ಪ್ರಿಪೇರ್ ಆಗಬೇಕು ಅಂತ ಇನ್ನು ಹೇಳ್ತಿದೆ. ನೋಡಿ, ಒಬ್ಬ ವಿದ್ಯಾರ್ಥಿ ಆಪ್ಷನಲ್ ಎಕ್ಕೆ ಎಥಿಕ್ಸ್ ಅಲಾಂಗ್ ವಿದ್ಯಾರ್ಥಿ ಯಾವುದಾದ್ರೂ ಒಂದು ಜನರಲ್ ಸ್ಟಡೀಸನ್ನು ನೀವು ಸ್ಟ್ರಾಂಗ್ ಮಾಡಿಕೊಂಡ್ರೆ ಆ ಒಂದು ಇಂಟರ್ವ್ಯೂ ಲಿಸ್ಟಲ್ಲಿ ನಿಮ್ಮ ಹೆಸರಿರುವ ಚಾನ್ಸಸ್ ತುಂಬ ಇರ್ತದೆ. ಇದಕ್ಕೆ ಪ್ರಿಪರೇಷನ್ ತುಂಬ ಇಂಪಾರ್ಟೆಂಟ್. ನಮ್ಮ ಏಜ್ನಲ್ಲಿ ಈ ಮೇನ್ಸನ್ನು ಸಾಲ್ವ್ ಮಾಡಲಿಕ್ಕೆ ಕಂಟೆಂಟ್ ಅಥವಾ ಇನ್ಫಾರ್ಮೇಷನನ್ನು ನೋಟ್ಸ್ ಮೂಲಕ ಕೊಟ್ಟಿದ್ದೇವೆ. ನೀವು ನೋಡಿರ್ಬೋದು ನಮ್ಮ ಇನ್ಸ್ಟಾಗ್ರಾಮ್ ಚಾನಲ್ ಅಥವಾ ಯೂಟ್ಯೂಬ್ ಚಾನಲ್. ಆ ನೋಟ್ಸಿನ ಯಾವ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೇನೆ ಅನ್ನುವಂಥದ್ದು, ಅದರಲ್ಲಿ ನಿಮಗೆ ಇನ್ಫಾರ್ಮೇಷನ್ ಸಿಕ್ಕು. ಮತ್ತು ಪ್ರಾಕ್ಟೀಸ್ UPSCಯಲ್ಲಿ ಇಂಪಾರ್ಟೆಂಟ್ ಆಗಿರ್ತದೆ. ಈ ಪ್ರಾಕ್ಟೀಸ್ ನಾವು ಆನ್ ಸೈಟ್ ಕಂಡೀಷನಲ್ಲಿ ಮಾಡ್ತೇವೆ. ಆವಾಗ ನಿಮಗೇನಾಗುತ್ತೆ, ಇನ್ಫಾರ್ಮೇಷನ್ ಜೊತೆಗೆ ಪ್ರಾಕ್ಟೀಸ್ ಮಾಡಿರೋದ್ರಿಂದ ಟೈಮ್ ಕೂಡ ನಿಮಗೆ ಉಳಿತದೆ. ಇದು ಅಜ್ಞಾನಿ ಕೇವಲ ಪ್ರಾಕ್ಟೀಸ್ ಸೆಷನ್ ಅಲ್ಲದೆ ಇನ್ಫಾರ್ಮೇಷನ್ ಅಲ್ಲದೆ ನಿಮ್ಮ ಭವಿಷ್ಯದ ರ್ಯಾಂಕಿಗೂ ಕೂಡ. ಬನ್ನಿ, IAS ಆಗಲಿಕ್ಕೆ ಒಂದು ಡ್ರೀಮ್ ಇದ್ರೆ ಕಾಣೋಗಿಲ್ಲ, ಒಂದು ಪೇಷನ್ಸ್ ಮತ್ತು ಪ್ರಾಕ್ಟೀಸ್ ಇರಲೇಬೇಕು. 3P ಫಾರ್ಮುಲಾ ಅಂತ ಏನು ಕರೀತಾರೆ, ಅದನ್ನು ನೀವು ಫಾಲೋ ಮಾಡಲೇಬೇಕು. ಇದು ನಿಮ್ಮ ಅಜ್ಞಾನಿ ನಿಮ್ಮ ಭವಿಷ್ಯಕ್ಕೆ.